ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿಜ್ಞಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಶ್ರೀ ಬನಶಂಕರಿ ಮಹಾದೇವಿಯೇ ನಮಃ. ಈ ಬನಶಂಕರಿ ಮಹಾದೇವಿ 1994ರಲ್ಲಿ ಪ್ರತಿಷ್ಠೆ ಆಗಿದೆ. ನಮ್ಮ ತಂದೆಯವರು 1994ರಲ್ಲಿ ಪ್ರತಿಷ್ಠೆ ಮಾಡಿ ಅಂದಿನಿಂದಲೂ ಕೂಡ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ ಮಾಡಿಕೊಂಡು ಮುಂದುವರಿಸ್ಕೊಂಡು ಬಂದರು. ಪ್ರತಿ ಶುಕ್ರವಾರ ಇಲ್ಲಿ ವಿಶೇಷವಾಗಿ ಪ್ರತಿ ಶುಕ್ರವಾರ ಇಲ್ಲಿ ವಿಶೇಷವಾಗಿ ರಾಹುಕಾಲದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಆ ರಾಹುಕಾಲದಲ್ಲಿ ಪ್ರತಿ ಮುತ್ತೈದೆಯರು ಬಂದು ಇಲ್ಲಿ 16 ದೀಪವನ್ನು ಹಚ್ಚಿ ಅವರ ಕೋರಿಕೆಗಳನ್ನ ಹರಿಸ್ಕೊಂಡು ಅದು 16 ವಾರಗಳ ಕಾಲ ಮಾಡ್ಕೊಂಡ್ ಬರ್ತಾರೆ. ಅವರು ಏನೇ ಸಂಕಲ್ಪ ಆದ್ರೂ ಈ ದೇವಿ ಕೃಪೆಯಿಂದ ಅದು ಪ್ರಾಪ್ತಿ ಆಗುತ್ತೆ ಅಂತ ಎಲ್ಲರೂ ನಂಬಿದ್ದಾರೆ. ಹಂಗೆ ಪ್ರತಿ ವರ್ಷದಂತೆ ಬನದುಣ್ಣಿಮೆ ಪ್ರಯುಕ್ತ 5 ದಿನಗಳ ಕಾಲ ಇಲ್ಲಿ ವಿಶೇಷವಾದ ಅಲಂಕಾರಗಳು ನಡೆಯುತ್ತದೆ. 4ನೇ ದಿನ ಇಲ್ಲಿ ವಿಶೇಷವಾಗಿ 9 ಕಳಶಗಳನ್ನಿಟ್ಟು ಕಳಶ ಸ್ಥಾಪನೆ ಮಾಡಿ ಚಂಡಿ ಹೋಮ 5ನೇ ದಿನ ನಡೆಯುತ್ತದೆ. ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 5 ಅಲಂಕಾರಗಳು ನಡೆಯುತ್ತದೆ. ಮೊದಲನೇ ಅಲಂಕಾರ ಶ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಆಗುತ್ತದೆ. 2ನೇ ಅಲಂಕಾರ ಖರ್ಗ ಅಲಂಕಾರ, 3ನೇ ಅಲಂಕಾರ ಶಾಕಾಂಬರಿ ಅಲಂಕಾರ, 4ನೇ ಅಲಂಕಾರ ಹೂವಿನ ಅಲಂಕಾರ, 5ನೇ ಅಲಂಕಾರ ನಿಂಬೆಹಣ್ಣು ಅಲಂಕಾರ. ಪ್ರತಿ ವರ್ಷವೂ ನಡೆದುಕೊಂಡು ಬರ್ತಾ ಇದೆ. ನಮ್ಮ ಹೆಸರು ಕಪಿಲಾತ್ರೇಯ ಅಂತ. ನಮ್ಮ ತಂದೆಯವರು 30 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾರೆ. ನಾನೊಂದು 4 ವರ್ಷದಿಂದ ಅದೇ ವೃತ್ತಿಯನ್ನು ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದ್ದೀನಿ. 5 ದಿನಗಳ ಕಾಲ ನಡೆಯುತ್ತೆ. ಪಾವಗಡ ಪಟ್ಟಣದ ಬನಶಂಕರಿ ಲೇಔಟ್ನಲ್ಲಿ ಪಾವಗಡ ಪಟ್ಟಣದ ಬನಶಂಕರಿ ಲೇಔಟ್ನಲ್ಲಿ ಬನಶಂಕರಿ ದೇವಿಯ ದೇವಸ್ಥಾನ ಉದ್ಭವವಾಗಿ ಸುಮಾರು 40 ವರ್ಷಗಳು ಕಳೆದಿದೆ. ಇಲ್ಲಿ ಭಕ್ತಿ ವೃಂದ ಮತ್ತು ಇಲ್ಲಿರ್ತಕ್ಕಂಥ ಬನಶಂಕರಿ ಕಮಿಟಿ ಅತ್ಯುತ್ತಮವಾದ ಪೂಜೆಗಳನ್ನು ನಡೆಸ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ 5 ದಿನಗಳ ಪೂಜೆಯನ್ನು ನಡೆಸಿ ಕೊನೆಯ ದಿನ ಅನ್ನದಾನವನ್ನು ಕೂಡ ಮಾಡ್ತಾರೆ. ಭಕ್ತಾದಿಗಳು ಕೂಡ ಅತಿ ಹೆಚ್ಚಿನದಾಗಿ ಬಂದು ಬನಶಂಕರಿಯ ಕೃಪೆಗೆ ಕಟಾಕ್ಷಕ್ಕೆ ಎಲ್ಲರೂ ಕೂಡ ಬಂದು ಸಹಕಾರ ನೀಡ್ತಾ ಇದ್ದಾರೆ. ಇಲ್ಲಿ ಬನಶಂಕರಿ ನೆಲೆಸಿದಾಗಲಿಂದಲೂ ಕೂಡ ಉತ್ತಮ ರೀತಿಯಲ್ಲಿ ಸೇವೆ ಆಗ್ತಾ ಇದೆ. ಸಾವಿರಾರು ಜನ ಬಂದು ಇಲ್ಲಿ ಮಾತೆ ಬನಶಂಕರಿಗೆ ಅವರು ತನುಮನ ದನಗಳನ್ನು ಅರ್ಪಿಸ್ತಾ ಇದ್ದಾರೆ. ಇಲ್ಲಿ ಕಮಿಟಿ ಕೂಡ ಉತ್ತಮವಾದ ರೀತಿಯಲ್ಲಿ ಬನಶಂಕರಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಬನಶಂಕರಿಯ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶದ ಮೇಲೆ ದಾನಿಗಳಲ್ಲಿ ಉತ್ಸಾಹವನ್ನು ನೀಡ್ತಾ ಇದ್ದಾರೆ. ಮುಂದಿನ ಏನಾದರೂ ಒಂದು ದೇವಸ್ಥಾನದ ಕಾರ್ಯ ಆದಾಗ ಸಮಸ್ತ ಭಕ್ತಾದಿಗಳು ಕೂಡ ಎಲ್ಲ ಸಹಕರಿಸಿ ಕಮಿಟಿಯವರಿಗೆ ನಾವೆಲ್ಲರೂ ಕೂಡ ಒಂದುಗೂಡಿ ಈ ದೇವಸ್ಥಾನವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಪಡಿಸೋದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ಇನ್ನು 5 ದಿವಸಗಳು ಕೂಡ ಇದೇ ರೀತಿ ಈ ದಿನ ಸೇರ್ಕೊಂಡಿನ 5 ದಿವಸಗಳು ಕೂಡ ಪ್ರತಿ ಸಾಯಂಕಾಲ ಕೂಡ ಒಂದೊಂದು ರೀತಿಯಲ್ಲಿ ತಾಯಿಯ ಪೂಜೆಗಳನ್ನು ನೆರವೇರಿಸ್ತಾರೆ. ಅಲಂಕಾರಗಳನ್ನು ವಿಧ ರೀತಿಯಲ್ಲಿ ಅಲಂಕಾರಗಳ ನಡೀತವೆ. ಆದ್ದರಿಂದ ಸಮಸ್ತ ಬನಶಂಕರಿ ತಾಯಿಯ ಭಕ್ತರೆಲ್ಲರೂ ಕೂಡ ಬಂದು ಸಹಕರಿಸಿ ದೇವಸ್ಥಾನಕ್ಕೂ ಮತ್ತು ಕಮಿಟಿಗೆ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲಿ ಎಲ್ಲ ಕಮಿಟಿಯ ಸದಸ್ಯರು ಕೂಡ ಬಂದು ಪ್ರತಿದಿನ ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು ನಡೆಸ್ತಾ ಉತ್ತಮ ರೀತಿಯಲ್ಲಿ ದೇವಸ್ಥಾನ ನಡೀತಾ ಇದ್ದಾರೆ. ತಮ್ಮೆಲ್ಲ ಭಕ್ತರ ಸಹಕಾರ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. परमेश्वरी माता की जय, जय बनशंकरी माता की जय, गंगा भवानी माता की जय।